ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಓನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್. ನಮ್ಮ ರಾಜ್ಯ ಉದ್ಧಾರ ಆಗಬೇಕು. ನಮ್ಮ ರಾಜ್ಯದ ಸಾರ್ವಜನಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಕೆಳಮರ್ಗ ಮಧ್ಯಮ ವರ್ಗದವರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ಕಾರ್ಮಿಕರಿಗೆ, ಮಕ್ಕಳಿಗೆ, ಇವರಿಗೆಲ್ಲ ಏನು ಹೈಯೆಸ್ಟ್ ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಇಡೀ ಮಂತ್ರಿಮಂಡಲ, ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನ ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ. ಈಗಾಗಲೇ 10 ಸರ್ತಿ ಹೇಳಿದ್ದೀವಿ, ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ. ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ? ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ, ಈಗೆಲ್ಲ ಒಂದು 6-7 ಜನ ಎಲ್ಲ ಸೇರ್ಕೊತಾ ಇದೀವಿ, ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ? ಯಾರು ಒಂದು ಪೇಪರ್ ಕೊಡಿ, ಯಾರು ಮಾಡಿದ್ದಾರೆ ಅಂತ ಕೊಡಿ. ಯಾವ್ದು ಇದು ನೋಡಿ, ಇಲ್ಲಿ 1 ನಿಮಿಷ ಹೇಳ್ತೀನಿ ಕೇಳಿ. ಯಾರು ಏನು ಹೇಳಿಲ್ಲ. ಸಭೆ ಸಮಾರಂಭಗಳು ಮಾಡಬಾರ್ದು, ಡಿನ್ನರ್ ಪಾರ್ಟಿ ನೋಡ್ರಿ, ಸಭೆ ಸಮಾರಂಭಗಳು ಮಾಡೋದು, ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ. ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ. ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು. ಉಂಟಿ ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲ. ಗೊತ್ತಿಲ್ಲ, ಅದು ಹೈಕಮಾಂಡ್ ನಿರ್ಧಾರ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರಿಗೆ ಏನ್ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲ ಮಂತ್ರಿಗಳು, ಶಾಸಕರು ಅದಕ್ಕೆ ಬದ್ಧರಾಗಿರ್ತೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ. ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ. ಗೊತ್ತಿಲ್ಲಪ್ಪ, 4 ಜನ ಯಾಕೆ 6 ಜನ ಆಗಿದೆ, ಅದ್ರಲ್ಲಿ ತಪ್ಪೇನಿಲ್ಲ. ನೋಡ್ರಿ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. 4 ಜನ ಜೊತೆಯಲ್ಲಿ ಇನ್ನೂ 2 MLCಗಳಿದ್ದಾರೆ. 6 ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ. ಯಾರಾದ್ರೂ ನಮ್ಗೆ ಅತಿ ಸಂತೋಷವಾದ ವಿಚಾರ. ಯಾರು ಬೇಕೋ ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಕೊಡೋದು ಬಿಡೋದು ಹೈಕಮಾಂಡ್ ಸರಿ. ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಬೇಕು. ನನಗೆ ಅಭಿಪ್ರಾಯ ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನನ್ನು ಕೇಳ್ಬೇಕು. ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕು. ನಾನು ಹೆಂಗ ಅವ್ರ ಮಾತ್ರ ರಿಂಗ್ ರೋಡ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡ್ಬಿಟ್ರು ದುಡ್ಡು. ಅದರಿಂದ ಅದಕ್ಕೆ ಈಗ ಕೊಡ್ತೀನಿ ಅಂತಾನೆ ಹೇಳ್ತಾರೆ. ಈಗ ಬಜೆಟ್ ಅಲ್ಲಿ ಕೊಟ್ಟಿದ್ದ ದುಡ್ಡು ಇಮಿಡಿಯೇಟ್ ದುಡ್ಡು ಕೊಟ್ಟು ತೆಗೆದ್ಬಿಟ್ರೆ ಏನ್ ಮಾಡೋದು? ನಾನು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದ ಪ್ರಾಜೆಕ್ಟ್ ತೆಗೆದ್ಬಿಟ್ರು. ಅದಕ್ಕೆ ಈ ಸರಿ ಬಜೆಟ್ ಅಲ್ಲಿ ಹಾಕ್ತಿವಿ. ಈಗ ಮೆಡಿಕಲ್ ಕಾಲೇಜು ಎಲ್ಲ ಬಜೆಟ್ ಅಲ್ಲಿ ಸೇರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಇಡೀ ಕೋಲಾರದ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಹೋಗಿ ನಾವು ನನ್ನ ಉಸ್ತುವಾರಿ ಮಂತ್ರಿ ಒಳಗೊಂಡಂತೆ ಎಲ್ಲರೂ ನಾವು ಮುಖ್ಯಮಂತ್ರಿಗಳ ಹತ್ರ ನಮ್ಮ ಬೇಡಿಕೆಯನ್ನು ನಾವು ಸಲ್ಲಿಸ್ತೀವಿ. ಜೊತೆಯಲ್ಲಿ ನಾನು MLA ಅವರಿಗೆ ಎಲ್ಲ MLCಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಬೇರೆ ಯಾವುದಕ್ಕೆ ಆದ್ರೂ ಸೆಕೆಂಡ್ ಪ್ರಿಯಾರಿಟಿ ಇರಲಿ, ಫಸ್ಟ್ ಪ್ರಿಯಾರಿಟಿ ಸ್ಕೂಲ್ಸ್ ಮಾಡಬೇಕು ಅಂತ. ಸ್ಕೂಲ್ಸು, ಕಾಲೇಜಸ್ಸು ಯಾವ ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ ಮಕ್ಕಳಿಗೆ ಎಜುಕೇಶನ್ ಸಿಗ್ತದೆ ಅದರಲ್ಲಿ ನಂಬರ್ 1. ಅದರಲ್ಲೂ ಕೋಲಾರದಲ್ಲಿ ಹೈಯೆಸ್ಟ್ ಲಿಟ್ರೇಸಿ ಇರೋದು ನನ್ನ ಪ್ರಕಾರ. ಈ KS, IAS ಮತ್ತೆ ಲಾಯರ್ಸ್ ಹೈಯೆಸ್ಟ್ ಇರೋದು. ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ. ಇಂಥ ಶಾಲೆಗಳು ಯಾವಿದಾವೆ, ಎಲ್ಲೆಲ್ಲಿ ಜಾಗ ಸಿಗ್ತದೆ ಎಲ್ಲ ಶಾಲೆಗಳು ಕಟ್ಬಿಡಿ ಅಂತ ಹೇಳಿದೀನಿ. ವಿಶೇಷ ಅನುದಾನ ಏನೋ ಬೇಕಾದ್ರೆ ನಾನೇ ಕೊಡ್ತೀನಿ, ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೇ ನಾನು ಇಡೀ ಜಿಲ್ಲೆ ನಾನು ಹೇಳ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ನಾನೀಗ ಅಲ್ಲಿ ಇದರಲ್ಲಿ KDP ಮೀಟಿಂಗ್ ಅಲ್ಲೂ ಹೇಳ್ತೀನಿ, ಯಾವ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿ ಇದಾವೆ ಆ ಎಲ್ಲ ಶಾಲೆಗಳನ್ನ ಹೊಡೆದು ಹೊಸದಾಗಿ ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಆ ಕೆಲಸವನ್ನ ಪ್ರಥಮ ಆದ್ಯತೆಯಾಗಿ ತಗೊಂಡು ನಾವು ಮಾಡ್ತೀವಿ. ನಾನು ಲಾಸ್ಟ್ ಸರ್ತಿನೂ ನೀವು ಇದು ಹೇಳಿದ್ರಿ, ನಾಯಿ ಹಿಡಿಯುವಂಥದ್ದು. ಈಗ ಏನಾಗಿದೆ ಅಂದ್ರೆ, ಈ ನಾಯಿಗಳಿಗೆ ಹಿಡಿದು ಎಲ್ಲಾದ್ರೂ ಬೋನಲ್ಲಿ ಹಾಕೋದು ಎಲ್ಲ ಬಿಡಬಾರ್ದು ಅಂತ ಹೇಳಿ ಕೇಂದ್ರ ಪ್ರಾಣಿ ದಯಾ ಸಂಘ ಕೇಸ್ ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಗೆದ್ದಿದ್ದಾರೆ. ಆದ್ರಿಂದ ನಾಯಿಗಳಿಗೆ ನಾವು ಇಂಜೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಯಥಾಸ್ಥಿತಿ ಅಲ್ಲೇ ಬಿಡಬೇಕಾಗಿದೆ. ಅದರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನೀವು ಹೇಳೋದ್ರಿಂದ ಇದನ್ನ ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಿ ಯಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಇದ್ರ ಬಗ್ಗೆ ಸೂಚನೆ ಕೊಡ್ತೀವಿ. ಯಾವುದೇ ಘಟನೆಗಳು ಈ ತರ ನಡಿಬಾರ್ದು ಅಂತ ಹೇಳ್ತೀವಿ. 1 ವರ್ಷ 7 ತಿಂಗಳಾಯ್ತು ನಾನು ಮಂತ್ರಿಯಾಗಿ. 1 ವರ್ಷದ 7 ತಿಂಗಳಲ್ಲಿ ನೀವು ಪ್ರತಿ ಸರ್ತಿ ಇದೇ ಕ್ವಶನ್ ಕೇಳಿದ್ರಿ. ನೀವೆಲ್ಲ ನನಗೆ
ಒಂಥರ ಬ್ರದರ್ಸ್ ಇದ್ದಂಗೆ. ಪ್ರತಿ ಸರಿ ನಾನು ಬಂದಾಗೂ ಜಿಲ್ಲೆಗೆ ಬರ್ತಾ ಇಲ್ಲ ಅಂತೀರಿ. ಈಗ ನಾನ್ ಬಂದಿರೋಷ್ಟು ನೀವು ಲೆಕ್ಕ ಇಟ್ಕೊಳ್ಳಿ. ಕಳೆದ ಸರ್ಕಾರದಲ್ಲಿ ಎಷ್ಟು ಜನ ಬಂದಿದ್ದಾರೋ, ಎಷ್ಟು ಸರ್ತಿ ಬಂದಿದ್ದಾರೋ ಮಂತ್ರಿಗಳು, ಅದ್ರ ಲೆಕ್ಕ ಇಟ್ಕೊಳ್ಳಿ. 1:3 ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. 1:3 3 ಪಟ್ಟು ನಾನು ಬಂದಿರೋದು. ಮಕ್ಕಳು ಮುಳುಬಾಗ್ಲಲ್ಲಿ ಸತ್ತಾಗ ನಾನು ಹೊರಗಡೆ ಇದ್ದೆ. ನಾನೇನೆ DC-ಗೆ ಹೇಳಿ, ನಾನೇನೆ ಸರ್ಕಾರದಲ್ಲಿ ಇದು ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ, ಮುಖ್ಯಮಂತ್ರಿಗಳು ಪಾಪ ಹೇಳಿದ ತಕ್ಷಣ ಒಪ್ಕೊಂಡು, ನಮ್ಮ ಮಂಜುನಾಥ್ ಹೋಗಿದ್ರು, DC ಹೋಗಿದ್ರು, ಎಲ್ಲ ಹೋಗಿದ್ರು, CO ಹೋಗಿದ್ರು. ನಾನು ಹೈಯೆಸ್ಟ್ ಫಂಡ್ ಕೊಡ್ಸಿದ್ದು ನಾನೇನೆ, ಹಣ ಕೊಟ್ಟವ್ರಿಗೆ. ನಾನಿಲ್ಲ, ಊರಲ್ಲಿಲ್ಲ, ತಾವು ದಯವಿಟ್ಟು ಆ ಜಾಗಕ್ಕೆ ಹೋಗ್ಬೇಕು. ಮತ್ತೆ ಅಲ್ಲಿ ಕಾರವಾರಲ್ಲಿ ಎಲ್ಲ ತಿರ್ಕೊಂಡ್ರಲ್ಲ ಮಕ್ಕಳು, ಅಲ್ಲಿ ಮುರುಡೇಶ್ವರದಲ್ಲಿ ಅಲ್ಲಿ SP ಮಾತಾಡಿ, ಅಲ್ಲಿ DC ಮಾತಾಡಿ ಅತಿ ಶೀಘ್ರವಾಗಿ, ಇಲ್ಲಿ SP ಇದ್ರಲ್ಲ ನಾರಾಯಣ, ಅವರೇ ಇದ್ದಾರೆ ಅಲ್ಲಿ, ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಆ ಮಕ್ಕಳು ಪಾಪ ತೀರ್ಕೊಂಡ ಸಂದರ್ಭದಲ್ಲಿ ಅತಿ ವೇಗವಾಗಿ ಅವ್ರನ್ನ ನೀರಿಂದ ತೆಗೆಯುವಂತ ಕೆಲಸ ಆಗ್ಲಿ, ಕಳಿಸುವಂತ ಕೆಲಸ. ಚಿನ್ನದ ನಾಡು KGFನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, KGF. ಸಂಪರ್ಕಿಸಿ 8861299700. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. One-stop solution for your neuro and holistic problems. Dr. J. Mariadas, near Municipal Ground, First Cross Road.